ತರ ನಾವ್ ಬೆಳೆಸ್ಬೇಕಲ್ವಾ? ಹೌದು, ನಾವು ಉಳಿಸ್ಬೇಕು ಅವ್ರಿಗೆ, ಅವಾಗ ಹುರಿದುಂಬಿಸ್ಬೇಕು ಅವ್ರಿಗೆ. ಕನ್ನಡ ಅಂದ್ರೆ ಈ ರೀತಿ ಎಷ್ಟು ನಮ್ಗೆ ಇವಾಗ ಪ್ರದೀಪ್ ಸರ್ ಹೇಳ್ದಂಗೆ ಎಷ್ಟೊಂದು ಮಾಹಿತಿ ಕೊಟ್ರು ಅಂತ ಹೇಳೋದ್ರಿಂದಾನೇ ಅದು ಇದಾಗುತ್ತೆ. ಸರ್ ಒಬ್ಬೊಬ್ರು ಏನಂದ್ರೆ ತುಂಬಾ ಕನ್ನಡ ಬಂದೇ ಬರುತ್ತೆ, ಬಟ್ ಅವ್ರು ಜಾಸ್ತಿ ಇಂಗ್ಲಿಷ್ ಅಲ್ಲೇ ಮಾತಾಡ್ಕೊಂಡು ಹೋಗ್ತಾ ಇರ್ತಾರೆ, ಅಂದ್ರೆ ಸ್ವಲ್ಪನೂ ಕನ್ನಡ ಯೂಸ್ ಮಾಡಲ್ಲ. ಅಂತವ್ರು ನೀವೇನ್ ಹೇಳಕ್ ಇಷ್ಟಪಡ್ತೀರಾ? ಏನ್ ಹೇಳೋದಕ್ಕೂ ಆಗೋದಿಲ್ಲ. ಅಂದ್ರೆ ಇವಾಗ ನಾನೇ ಉಪಯೋಗಿಸ್ತೀನಿ. ಇವಾಗ ನಮ್ದು ಕಂಪ್ಯೂಟರ್ ಅಲ್ಲಿ ವರ್ಕ್ ಮಾಡುವಾಗ ಅದನ್ನ ಯಾವ್ದನ್ನು ಕನ್ನಡ ಟ್ರಾನ್ಸ್ಲೇಟ್ ಮಾಡಕ್ ಆಗಲ್ಲ ನಾನು. ಇವಾಗ ಗ್ರಾಫಿಕ್ಸ್ ಅನ್ನೋದನ್ನ ನಾನು ಕನ್ನಡದಲ್ಲಿ ಹೇಳಕ್ ಆಗೋದಿಲ್ಲ ನಾನು. ನೀವೇ ಎಷ್ಟೋ ಸರಿ ಟೆಕ್ನಿಷಿಯನ್ಸ್ಗೆ ಹಾಯ್ ಅಂತೀನಿ, ಟೆಕ್ನಿಷಿಯನ್ಸ್ಗೆ ಹಾಯ್ ವರ್ಗ ಅಂತ ನೀವು ಉಪಯೋಗಿಸ್ಬೋದಲ್ಲ. ನೀವು ಫಸ್ಟ್ ಸರ್ ಮಾಡ್ಕೊಬೇಕು, ಆಮೇಲೆ ಎಲ್ಲರಿಗೂ ಹೇಳ್ಬೋದು. ಕರೆಕ್ಟ್ ಸರ್, ಅದು ಅಂದ್ರೆ ಇಂಗ್ಲಿಷ್ ಮಿಕ್ಸ್ ಮಾಡ್ತೀವಿ, ಆದ್ರೆ ಹೆಚ್ಚು ಕನ್ನಡಗೆ ಪ್ರಾಮುಖ್ಯತೆ ಕೊಡ್ತೀವಿ ಸರ್ ನಾವು. ಸರ್ ಹೇಳಿ ಸರ್. ಅದೇ ಸ್ವಲ್ಪ ನಾವು ಹೆಂಗ್ ಮಾತಾಡ್ತೋ ಅದ್ರ ಮೇಲೆ ಹೋಗುತ್ತೆ. ಓಕೆ, ಖಂಡಿತ ಸರ್. ಮತ್ತೆ ಮ್ಯಾರೇಜ್ ವಿಶ್ ಮಾಡ್ತೀರಾ? ಏನಿಲ್ಲ, ಆನಂದ್ ಮತ್ತು ಅನಿತಾ ಅವ್ರಿಗೆ ಅವರು ಮದುವೆ ದಾಂಪತ್ಯ ಜೀವನ ಸುಖವಾಗಿರ್ಲಿ, ಅವ್ರಿಗೆಲ್ಲ ರೀತಿಯ ಸುಖ ನೆಮ್ಮದಿ ಎಲ್ಲ ದೇವರು ಕೊಡ್ಲಿ ಅಂತ ಆಶಿಸ್ತೀನಿ. ಓಕೆ, ಖಂಡಿತ ನಮ್ಮ ನಿರ್ದೇಶಕರಾದಂತ ಆನಂದ್ ಕುಮಾರ್ ಮತ್ತೆ ಅನಿತಾ ಅವ್ರಿಗೆ ವಿಶ್ ಯು ಹ್ಯಾಪಿ ವೆಡ್ಡಿಂಗ್ ಮ್ಯಾರೇಜ್ ಲೈಫ್. ಇದೇ ತರ ಖುಷಿ ನಮ್ಮೆಲ್ಲ ಟೆಕ್ನಿಷಿಯನ್ಸ್ ಆಂಕರ್ಸ್ಗೆ ಎಲ್ಲರಿಗೂ ಹಾಯ್. ಓಕೆ, ನಮ್ಮ ಟೆಕ್ನಿಷಿಯನ್ಸ್ ನಮ್ಮ ಆಂಕರ್ಸ್ ಎಲ್ಲರ ಕಡೆಯಿಂದ ನಿಮಗೂ ಕೂಡ ಸ್ಪೆಷಲ್ ಆಗಿ ಹಾಯ್. ಓಕೆನಾ ಸರ್? ಓಕೆ, ಥ್ಯಾಂಕ್ ಯು ಸೋ ಮಚ್ ಕಾಲಿಂಗ್. ಇದೇ ರೀತಿ ಕಾಲ್ ಮಾತಾಡಿ ತುಂಬಾನೇ ಚೆನ್ನಾಗಿ ಮಾತಾಡ. ಬಟ್ ನಾವು ಇಂಗ್ಲಿಷ್ ಮಾತಾಡ್ತೀವಿ ಅಂದ್ರೆ ಎಲ್ಲೆಲ್ಲೋ ಒಂದೊಂದು ಪದನ ಬಳಸ್ತೀವಿ. ನಮ್ಮ ನರೇಶ್ ಹೇಳ್ದಂಗೆ ತುಂಬಾನೇ ಕರೆಕ್ಟ್ ಆಗಿತ್ತು. ಯಾಕಂದ್ರೆ ನಾವು ಪದಗಳನ್ನ ಬಳಸ್ತೀವಿ, ಆದ್ರೂ ಹೆಚ್ಚು ಪ್ರಾಮುಖ್ಯತೆ ಕನ್ನಡಕ್ಕೆ ಕೊಡಬೇಕು ಅನ್ನೋದು ನಮ್ಮಂತ ಆಸೆ ಅಂತ ಹೇಳ್ಬೋದು. ಸೊ ಅವರಿಗೋಸ್ಕರ ವಂಡರ್ಫುಲ್ ಟ್ರ್ಯಾಕ್ ಬರ್ತಾರೆ. ಎಂಜಾಯ್ ದಿ ಸಾಂಗ್.